ಆಕಾಶವಾಣಿ ಕ್ಷಿತಿಜ ಸಾಹಿತ್ಯ ಸಾಧಕರೊಂದಿಗೆ ಸಂವಾದ. ಕನ್ನಡದ ಖ್ಯಾತ ಬರಹಗಾರ, ಸಂಪಾದಕ, ಚಲನಚಿತ್ರ ನಿರ್ದೇಶಕ ಪಿ. ಲಂಕೇಶ್ ಅವರೊಂದಿಗಿನ ಮಾತುಕತೆಯ ಧ್ವನಿಮುದ್ರಣ. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಂಡಿದ್ದವರು ಕನ್ನಡ ಪ್ರಾಧ್ಯಾಪಕ ಹಾಗೂ ವೈಚಾರಿಕ ಚಿಂತಕ ಪ್ರೊಫೆಸರ್ ಕೆ. ರಾಮದಾಸ್ ಹಾಗೂ ಅಬ್ದುಲ್ ರಶೀದ್. ಎಲ್ಲಿದ್ದೆ ಇಲ್ಲಿ ತನಕ, ಎಲ್ಲಿಂದ ಬಂದ್ಯವ್ವ, ನಿನ ಕಂಡು ನಾನ್ಯಾಕೆ ಕರಗಿದೆನು. ಎಲ್ಲಿದ್ದೆ ಇಲ್ಲಿ ತನಕ, ಎಲ್ಲಿಂದ ಬಂದ್ಯವ್ವ, ನಿನ ಕಂಡು ನಾನ್ಯಾಕೆ ಕರಗಿದೆನು. ಕೇಳುಗರಿಗೆಲ್ಲ ಪ್ರೀತಿಯ ನಮಸ್ಕಾರ. ಇಂದಿನ ಕ್ಷಿತಿಜ ಕಾರ್ಯಕ್ರಮದಲ್ಲಿ ಕಾಲು ಶತಮಾನದ ಹಿಂದೆ ಮಂಗಳೂರು ಆಕಾಶವಾಣಿಗೆ ಭೇಟಿ ನೀಡಿದ್ದ ಕನ್ನಡದ ಖ್ಯಾತ ಬರಹಗಾರ, ಸಂಪಾದಕ, ಚಲನಚಿತ್ರ ನಿರ್ದೇಶಕ ಪಿ. ಲಂಕೇಶ್ ಅವರ ಜೊತೆಗಿನ ಮಾತುಕತೆಯ ಅಪರೂಪದ ಧ್ವನಿಮುದ್ರಣ ಕೇಳಲಿದ್ದೀರಿ. ಅವತ್ತು ಮಾತುಕತೆಯಲ್ಲಿ ಜೊತೆಗಿದ್ದವರು ಕನ್ನಡದ ಪ್ರಾಧ್ಯಾಪಕ ಮತ್ತು ವೈಚಾರಿಕ ಚಿಂತಕ ಪ್ರೊಫೆಸರ್ ಕೆ. ರಾಮದಾಸ್. ಎಲ್ಲಿಂದ ಬಂದ್ಯವ್ವ, ನಿನ ಕಂಡು ನಾನ್ಯಾಕೆ ಕರಗಿದೆನು. ಲಂಕೇಶ್ ಅವರು, ನೀವು ನಿಮ್ಮ ಹುಳಿಮಾವಿನ ಮರದಲ್ಲಿ ಬರ್ಕೊಂಡಿದ್ರಿ. ಆಗ ನೀವು ಫಸ್ಟ್ ಸಮುದ್ರ ನೋಡಿದ್ದು ಎಷ್ಟೋ ವರ್ಷದ ಹಿಂದೆ. ಆಗುಂಬೆ ದಾರಿಯಲ್ಲಿ ಬಂದು ಮಂಗಳೂರಿಗೆ ಬಂದು ಸಮುದ್ರ ಎಲ್ಲಿ ಅಂತ ಗೊತ್ತಾಗದೆ, ಆಮೇಲೆ ಕೊನೆ ಸಮುದ್ರ ನೋಡಿ ಒಂಥರ ಸಂಕಟ ಆಗಿ ತಿರುಗಿ ಊರಿಗೆ ಹೋಗಿದ್ರಿ. ಈಗ ಎಷ್ಟೋ ವರ್ಷದ ಮೇಲೆ ಇವತ್ತು ಬೆಳಿಗ್ಗೆ ಪುನಃ ಸೋಮೇಶ್ವರ ಬೀಚಲ್ಲಿ ಸಮುದ್ರ ನೋಡಿ. ಇದು ಫಸ್ಟ್ ಟೈಮ್ ಅಲ್ಲ, ಅನೇಕ ಸಲ ಸಮುದ್ರ ನೋಡಿದ್ದೇನೆ ಮತ್ತು ಸಮುದ್ರದ ಬಗ್ಗೆ ಓದಿದ್ದೇನೆ. ಸಮುದ್ರ ಎಲ್ಲ ನೀರಿನ ಥರನೇ ಇಟ್ ಕ್ಯಾನ್ ಬಿ ಮೊನೋಟನಸ್ ಅಂತ ವಿಶೇಷವಾದೇನಿರಲ್ಲ. ದೊಡ್ಡ ಚಂಡಮಾರುತ ಮತ್ತು ಮಳೆ, ವಿಚಿತ್ರ ರೀತಿಯ ಅಲೆಗಳು, ಪ್ರವಾಹಗಳು ಥರ ಬಂದರೆ ಮಾತ್ರ ಅದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆದರೆ ಸಮುದ್ರ ಅನ್ನೋದು ಭಾಳ ದೊಡ್ಡ ಮಿಸ್ಟ್ರಿ. ನಾನು ಬಂದ ಬಗ್ಗೆ ನೀವು ಕೇಳಿದೆ, ನೀನು ಶಿವಮೊಗ್ಗದಿಂದ. ನಾನು ಶಿವಮೊಗ್ಗದಿಂದ ಹೊರಟು 18ನೇ ವರ್ಷದಲ್ಲಿ ಈ ಕಡೆ ಎಲ್ಲ ಬಂದಿದ್ದಕ್ಕೆ ಒಂದೇ ಒಂದು ಕಾರಣ, ಅಂದರೆ ಸಮುದ್ರ ನೋಡೋದು, ಜೀವನದ ದಾಹವನ್ನು ಹಿಂಗಿಸ್ಕೊಳ್ಳೋದಕ್ಕಾಗಿ. ನಾನು ಇಷ್ಟು ವರ್ಷ ಆಗಿದೆ, ಸಮುದ್ರ ಕೂಡ ನೋಡಿಲ್ಲ, ಆಮೇಲೆ ಆಗುಂಬೆ ನೋಡಿಲ್ಲ, ಆ ಸೂರ್ಯಾಸ್ತ ನೋಡಿಲ್ಲ ಅಂತ ಹೇಳ್ಬಿಟ್ಟು ಊರಿಂದ ಒಬ್ಬನೇ ಹೊರಟ್ಬಿಟ್ಟು ಒಂದು ಚೀಲ ತಗೊಂಡು ಇಲ್ಲಿಗೆಲ್ಲ ಬಂದಿದ್ದೆ. ಅದು ದೊಡ್ಡ ಥರ್ಸ್ಟ್ ಫಾರ್ ಲೈಫ್. ಸಮುದ್ರ ಅದರಲ್ಲಿ ಒಂದು ಭಾಗ ಆಗಿತ್ತು. ಮತ್ತು ಸಮುದ್ರ ನೋಡಿದ್ದು ಏನು ದೊಡ್ಡ ಅಷ್ಟು ವಿಶೇಷವಾದಿರಲ್ಲ ನನಗೆ, ಏಕೆಂದರೆ ನಾವು ಜೀವನನೇ ಸಮುದ್ರ. ಅದನ್ನು ನಾನು ಸುಮ್ಮನೆ ಪಾಂಪಸ್ಸಾಗಿ ಹೇಳ್ತಾ ಇಲ್ಲ. ಈ ಜೀವನ ಅನ್ನೋದು ಭಾಳ ವಿಚಿತ್ರವಾದ್ದು. ಅಲ್ಲಿ ಸಮುದ್ರದಲ್ಲಿ ಇರ್ಬೋದಾದ ಲಕ್ಷಾಂತರ ಜೀವಗಳು ಮತ್ತು ಪರ್ವತಗಳು, ಅದು ನನಗೆ ತುಂಬ ಕುತೂಹಲವನ್ನು ಹುಟ್ಟಿಸುತ್ತೆ. ಅದಕ್ಕಿಂತ ಹೆಚ್ಚಿಗೆ ನಾನೇನು ಹೇಳೋಕ್ಕಾಗಲ್ಲ. ಈ ಬಯಲು ಸೀಮೆಯವರಿಗೆಲ್ಲ ಮಂಗಳೂರಿನ ಮಂದಿ, ಕರಾವಳಿ ಮಂದಿ ಬಗ್ಗೆ ಕೆಲವು ಅಭಿಪ್ರಾಯಗಳೆಲ್ಲ ಇರುತ್ತೆ. ನಿಮಗೆ ಈ ಮಂಗಳೂರು ಜನ ನೋಡಿ, ಇಲ್ಲಿನ ಪರಿಮಳ, ಇಲ್ಲಿನ ಮುಖಗಳು, ನನಗೆ ಭಾಳ ಆಶ್ಚರ್ಯ ಅನಿಸೋದು. ಇಲ್ಲಿ ಬಂದಾಗಲೆಲ್ಲ ಇಲ್ಲಿ ಸಸ್ಯಗಳು, ಇಲ್ಲಿಯ ಜನ, ಇಲ್ಲಿಯ ನೆಮ್ಮದಿ, ಇದು ಯಾಕೆ ಗುಲ್ಬರ್ಗ, ಬಿಜಾಪುರಲ್ಲಿಲ್ಲ ಅಂತ. ಅಲ್ಲಿ ಅನೇಕ ವರ್ಷಗಳ ಸಂಸ್ಕೃತಿ ಇದೆ, ಆದರೆ ಒಂದೇ ಒಂದು ಬ್ಯಾಂಕ್ ಇಲ್ಲ, ಅವರೇ ಮಾಡಿದ ಒಂದು ಬ್ಯಾಂಕ್ ಇಲ್ಲ. ತುಂಬ ಇಂಟೆಲಿಜೆಂಟ್ ಪೀಪಲ್ ಬಂದರು, ಆದರೆ ಒಂದು ಬ್ಯಾಂಕನ್ನು ಮಾಡಬೇಕು, ಆಮೇಲೆ ಒಂದು ಕೋಆಪರೇಟಿವ್ ಮಾಡಬೇಕು, ಜನರನ್ನು ಒಟ್ಟುಗೂಡಿಸ್ಬೇಕು, ಒಂದು ಸಮಾಜವಾದಿ ಸಮಾಜವನ್ನು ಇಲ್ಲಿ ಸಾಧ್ಯಗೊಳಿಸ್ಬೇಕು ಅನ್ನೋದು ಅಲ್ಲಿ ಹೊಳಿಲಿಲ್ಲ ಜನಕ್ಕೆ. ಹಾಗಾಗ್ಬಿಟ್ಟು ಇವತ್ತಿಗೂ ಕೂಡ ಒಬ್ಬ ಪೊಲೀಸ್ ಪೇದೆ ಅಲ್ಲಿ ದೊಡ್ಡ ಎಕ್ಸ್ಪ್ಲಾಯ್ಟರ್ ಆಗಿರ್ತಾನೆ. ಇಲ್ಲಿ ಬಿಜಾಪುರ ಕಡೆ ಎಲ್ಲ, ಇಲ್ಲಿ ಒಬ್ಬ ಸಾಮಾನ್ಯ ಡ್ರೈವರು ಕೂಡ ಡಿಗ್ನಿಟಿಯಿಂದ ಜೀವನ ಮಾಡೋಕ್ಕೆ ಕಲ್ತ್ಕೊಂಡಿರ್ತಾನೆ. ಯಾಕೆಂದರೆ ಇವನಿಗೆ ತಾನು ಅರ್ನ್ ಮಾಡ್ತಾ ಇರೋದು, ನೆಮ್ಮದಿಯಾಗಿರೋದು, ಇಲ್ಲಿ ಬಿಟ್ಟರೆ ಇನ್ನೊಂದು ಹತ್ರ ಕೆಲಸ ಸಿಗುತ್ತೆ ಅನ್ನೋದು, ದಟ್ ಈಸ್ ಎ ಗ್ರೇಟ್ ಸೋರ್ಸ್ ಆಫ್ ಕಂಫರ್ಟ್. ಆದರೆ ಒಂದು ವಿಚಿತ್ರವಾದ ಕುತೂಹಲ ಸರ್, ಒಂದು ಅಂಥ ಬಂಜರು ಭೂಮಿ ಥರ ಇರೋ ಜಿಲ್ಲೆಗಳಿದಾವಲ್ಲ ನಮ್ಮ ಉತ್ತರ ಕರ್ನಾಟಕದ ಜಿಲ್ಲೆಗಳು, ಬಸವಣ್ಣನ ಥರದ ಒಬ್ಬ ಕ್ರಾಂತಿಕಾರಿಯನ್ನು ಸೃಷ್ಟಿಸೋದಕ್ಕೆ ಸಾಧ್ಯ ಆಯ್ತಲ್ಲಿ. ಬಟ್ ಈ ಸಮೃದ್ಧವಾದ ಜಿಲ್ಲೆಗಳಿದಾವಲ್ಲ ನಮ್ಮ ಈ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಚಿಕ್ಕಮಗಳೂರು, ಈ ಜಿಲ್ಲೆಗಳನ್ನು ನೋಡಿದಾಗ, ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆ ನೋಡಿದಾಗ
ಕಾರಂತರ ಥರದ ಒಬ್ಬ ದೊಡ್ಡ ಲೇಖಕನನ್ನು ಬಿಟ್ಟರೆ ಆ ಥರ ಒಂದು ಸ್ಥಾಪಿತ ಮೌಲ್ಯಗಳನ್ನ ಪ್ರಶ್ನೆ ಮಾಡುವಂತಹ ಒಂದು ಮನೋಧರ್ಮವೇ ಇಲ್ಲಿ ಯಾಕೆ ಸೃಷ್ಟಿಯಾಗಲಿಲ್ಲ ಅಂತ ಅನ್ಸುತ್ತೆ. ಇಲ್ಲಿ ಜೀವನಕ್ಕೆ ಆಶ್ರಯದಾತವಾದ ವಿಷಯಗಳು, ಬದುಕಲು ಬೇಕಾದ ಸಂಗತಿಗಳು ಇಲ್ಲಿ ಜಾಸ್ತಿ ಇರೋದ್ರಿಂದ, ಮತ್ತು ಇನ್ನೊಂದು ಭಾಳ ದೊಡ್ಡ ವಿಪರ್ಯಾಸ ಅಂದರೆ ಎಲ್ಲ ಮರುಭೂಮಿಯಲ್ಲಿ ಬಡತನದಲ್ಲಿ ಸಾಧು ಸಂತರು ಹುಟ್ಟಿದ್ದು. ಜೀಸಸ್ ಕ್ರೈಸ್ಟಿಂದ ಹಿಡಿದು ಮೊಹಮ್ಮದ್ ಆಯಿತು, ಆಮೇಲೆ ಈ ಬಸವಣ್ಣವರಾಯಿತು. ಅದು ಯಾಕೆ ಅಂತ ಗೊತ್ತಿಲ್ಲ. ಅದು ನಾನು ನನ್ನ ಸಿನಿಕಲ್ ಮೂಮೆಂಟ್ಲಿ ಹೇಳ್ತಿರ್ತೇನೆ, ಈ ದೊಡ್ಡವರು ತಲೆಯಲ್ಲಿ ಆಕ್ಸಿಜನ್ ಸೇರ್ಕೊಂಡಿರುತ್ತೆ ಅಂತ ಕಾಣಿಸುತ್ತೆ, ಅದಕ್ಕೆ ಅವರು ಬೆಟ್ಟದ ಮೇಲೆ ಹೋಗ್ಬಿಟ್ಟು ಭಾಷಣ ಮಾಡೋದು ಎಲ್ಲ ಮಾಡ್ತಿರ್ತಾರೆ ಅಂತ. ತಮಾಷೆ ಅದಷ್ಟೇ, ಆದರೆ ಅದು ನಿಜ. ಅಲ್ಲಿಯ ಬಡತನ ಮತ್ತು ಅಲ್ಲಿಯ ಬಿಸಿಲು, ಅಲ್ಲಿಯ ಹ್ಯಾಲ್ಯುಸಿನೇಷನ್ ಇವೆಲ್ಲ ಸೇರ್ಕೊಂಡ್ಬಿಟ್ಟು ಸಾಧುಸಂತರಾಗಿರ್ಬೋದು. ಬಟ್ ಇಲ್ಲಿ ಜನ ನೆಮ್ಮದಿಯಾಗಿದ್ದಾರೆ, ಮತ್ತು ಇಲ್ಲಿ ಸಾಧುಸಂತ ಇರ್ಬೋದು, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಲಂಕೇಶ್, ಈಗ ನಿಮ್ಮ ಬಾಲ್ಯದ ಕಡೆಗೆ ಹೋಗೋಣ. ಈಗ ಸಾಧಾರಣವಾಗಿ ಹೇಳ್ತಾರೆ, ಒಬ್ಬ ಸಾಹಿತ್ಯ ಆಗ್ಬೇಕಾದ್ರೆ, ದೊಡ್ಡ ಬರಹಗಾರ ಆಗ್ಬೇಕಾದ್ರೆ, ಗ್ರೇಟ್ ಆಗ್ಬೇಕಾದ್ರೆ ಅವನಿಗೆ ಅವನ ಹಿನ್ನೆಲೆ ಇರಬೇಕು, ಅವನ ಮನೆಯಲ್ಲಿ ಒಂಥರ ಸಂಸ್ಕಾರ ಇರಬೇಕು ಅಂತ. ನೀವೊಬ್ಬರು ಲೇಖಕರಾದ್ರಿ, ಕೊನಗವಳ್ಳಿ ಅಂತ ಒಂದು ಊರಲ್ಲಿ ಸಾಧಾರಣ ಒಂದು ಕೃಷಿ ಕುಟುಂಬದಲ್ಲಿ ಒಂದು ಕೋದಿ ಹೊತ್ಕೊಳ್ತಾ ಇದ್ದ ಒಂದು ಅವ್ವನ ಮಗನಾಗಿ ನಿಮಗೆ ಇದೊಂದು ಬರೆಯುವ ಒಂದು ದಾರಿ ಇದೆ, ಈ ತರ ಬದುಕುವ ಒಂದು ದಾರಿ ಇದೆ ಅಂತ ಹೇಗೆ ಗೊತ್ತಾಯ್ತದ? ಅದು ನಿಮ್ಮಲ್ಲಿ ಪ್ರತಿಭೆಯ ಬರೆಯುವ ಆತ್ಮ ಶೋಧನೆಯ ಕಿಡಿ ಇಲ್ಲದಿರಲ್ಲ. ಅದು ಇದೆ ಅಂತ ಹುಡುಗನಿಗೆ ಗೊತ್ತಾಗದೇ ಒಂದು ರೇರ್ ಅಕೇಶನ್ ಅದು. ನಾನು ಬರಿಬಲ್ಲೆ ಅಂತ ಹೇಳಿ ನೋಡಿದ್ದಕ್ಕೆ ನಿಜವಾದ ನಿಲುವನ್ನು ತಗೊಂಡು ಇನ್ನೊಂದು ನಿಲುವನ್ನು ತಗೊಂಡು ನೋಡುವಂಥ ಒಂದು ಬುದ್ಧಿ, ಅದನ್ನು ಬರೆಯುವಂಥ ಆಸೆ ಕೆಲವರಿಗೆ ಇರುತ್ತೆ, ಕೆಲವರಿಗೆ ಇರಲ್ಲ ಅಷ್ಟೇ. ನಿಮ್ಮ ಮನೆಯಲ್ಲಿ ವೀಣೆ ಅವೆಲ್ಲ ಇದ್ಬಿಟ್ರೆ ಆಗುತ್ತೆ ಅಂತಲ್ಲ, ಆ ಬಗ್ಗೆ ಆ ಥರ ಪ್ರೌಢ ಹೇಳಿಕೆ ಭಾಳ ಸ್ಟುಪಿಡ್ ಅದು. ನಮ್ಮ ಮನೇಲಿ ಪುಸ್ತಕಗಳಿದ್ರು, ನಮ್ಮ ಮನೆಯಲ್ಲಿ ದೊಡ್ಡ ಪಂಡಿತರಿದ್ರು, ಹಾಗೆ ಹೀಗೆ ಅಂತ ನಿಮ್ಗೆ ಗೊತ್ತಿರ್ಬೋದು. ಯಾವುದೋ ಒಂದು ಬಡ ಕುಟುಂಬದಿಂದ ಒಳ್ಳೆ ವಿದ್ವಂತನಾದ ವ್ಯಕ್ತಿ ಬರ್ಬೋದು. ದೇವನೂರು ಮಾದೇವ ಇವ್ರ ಮಾತು ಕೇಳಿಬಿಟ್ಟು ತಮ್ಮ ಮನೆಯಲ್ಲಿ ಹಾರ್ಮೋನಿಯಂ ಇದೆ, ಪಿಯಾನೋ ಇದೆ, ವೀಣೆ ಇದೆ, ಹಾಗೆ ಅಂತ ಹೇಳಿದರೆ ಅದೆಲ್ಲ ಇಲ್ಲದೇ ಇದ್ರೆ ಇದೆ ಅಂತ ಹೇಳೋದು ಭಾಳ ತಪ್ಪು. ಯಾಕೆಂದರೆ ಬರೆಯೋದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಬರೆಯೋದು, ಹಾಡೋದು, ನೃತ್ಯ ಮಾಡೋದು ಅವೆಲ್ಲ ಒಂದು ವಿಚಿತ್ರವಾದ ಆತ್ಮಶೋಧನೆಯ, ಜೀವನ ಶೋಧನೆಯ ಕೆಲಸಗಳು. ಅದು ಮಾಡುವಂಥ ಛಲ ಮತ್ತು ಕಿಡಿ ಇಲ್ದಿರುತ್ತೆ, ಇಲ್ದಿಲ್ಲ ಹೇಳೋಕ್ಕಾಗಲ್ಲ. ಈಗಲೇ ನೀವು ಮಾತಾಡ್ತಾ ಇರೋವಾಗಲೂ ಎಷ್ಟೊಂದು ತುಂಟ್ರಿದ್ದೀರಿ ಅಂತ ಅನ್ಸುತ್ತೆ. ನಿಮ್ಮ ಬಾಲ್ಯಕಾಲದಲ್ಲಿ ನೀವು ಎಷ್ಟೊಂದು ತುಂಟ್ರಾಗಿದ್ದೀರಿ ಅಂತ? ಇಲ್ಲ, ನಾನು ಆ್ಯಕ್ಚುಲಿ ಬಾಲ್ಯಕಾಲದಲ್ಲಿ ಭಾಳ ಕಡಿಮೆಯಾಗಿದ್ದೆ, ಪುಸ್ತಕ ಓದ್ತಾ ಇದ್ದೆ ತುಂಬ. ಅದನ್ನು ನನ್ನ ತುಂಟುತನವನ್ನು ಸಪ್ರೆಸ್ ಮಾಡೋಕ್ಕಿರ್ಬೋದು. ಮತ್ತು ಈ ತುಂಟುತನದಿಂದ ನನ್ನ ಜೀವನ ಏನೂ ಆಗಲಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಹೆದರಿಕೆಯಿಂದ ಇರ್ಬೋದು. ತುಂಬ ಓದ್ತಾ ಇದ್ದೆ ನಾನು, ತುಂಬ ಓದೋದು, ಆಮೇಲೆ ಚರ್ಚೆಗಳಲ್ಲಿ ಭಾಗವಹಿಸೋದು, ಗುದ್ದಾಡೋದು, ಜಗಳ ಗಂಟೆ ಅಂತ ಫೇಮಸ್. ನಾನು ಯಾರು ಸಿಕ್ಕರೂ ಜಗಳ ಆಡ್ತಿರೋದು, ಆ ಥರ ಒಂದು ಮನುಷ್ಯ. ಅದು ಕಂಟಿನ್ಯೂ ಆಯಿತು. ಈ ಜಗಳದಿಂದ ಭಾಳ ಒಳ್ಳೆಯದಾಗುತ್ತೆ. ಅದಕ್ಕಿಂತಲೂ ಹೆಚ್ಚಾಗಿ ಜಗಳ ಆಡಿದರೆ ಭಾಳ ಒಳ್ಳೆಯದು ಮನುಷ್ಯರು. ಜಗಳ ಅಂದರೆ ಪ್ರತಿಭಟನೆ ಅಂತ, ಜಗಳ ಅಂದರೆ ಆಕ್ಷೇಪಣೆ ಅಂತ, ಅಂದರೆ ಡಿಸಗ್ರಿಮೆಂಟ್ ಅಂತ. ನೀವು ಹೇಳೋದನ್ನು ನಾನು ಒಪ್ಪಲ್ಲ, ಇನ್ನೊಂದು ರೀತಿಯ ನಿಲುವು ಇದಕ್ಕೆ ಸಾಧ್ಯ ಅಂತ. ಅದು ತುಂಟ ಇನ್ನೂ ಎಲ್ಲೋ ಗೊತ್ತಿಲ್ಲ. ಅದು ಹೆಂಗೆ ನಾನು ಹೇಳೋದು? ನಾನು ಮಹಾಲೇಖಕ ಅಂತ ಹೇಳ್ಕೊಳ್ಳೋದಾಗಲಿ ಎಲ್ಲ ಅಪ್ರಬುದ್ಧ, ಅಸಂಬದ್ಧ ಮಾತುಗಳು. ಸರ್, ಈಗ ನೀವು ಜಗಳದ್ದು ಹೇಳಿದ್ರಲ್ಲ, ಲಂಕೇಶರ ಮೇಲೆ ಒಂದು ಸಾಹಿತಿಯಾಗಿ ಮತ್ತು ಪತ್ರಿಕಾಕರ್ತರಾಗಿ ಇವರು ಏನು ಮಾಡ್ತಾರೆ, ಬೇರೆಯವ್ರ ಮಾತುಗಳನ್ನು ಕೇಳೋದೇ ಇಲ್ಲ. ಅದರಿಂದ ಇವರು ಸೃಜನಶೀಲತೆಗೆ ಭಾಳ ದೊಡ್ಡ ತೊಡಕಾಗಿದ್ದಾರೆ ಅನ್ನೋ ಒಂದು ಆಪಾದನೆ ನಿಮ್ಮ ಮೇಲಿದೆ. ನಾವು ಸಂವಾದಕ್ಕೂ ತಯಾರಿಲ್ಲ ಅಂತ. ಅದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಸರ್? ನಾನು ಹರಟೆ ಕುಚ್ಚೋದಕ್ಕೆ, ಚರ್ಚೆ ಮಾಡೋದಕ್ಕೆ ಯಾವಾಗಲೂ ಸಿದ್ಧ. ಅವ್ರಿಗೆ ಹೆದರ್ಕೊಂಡು ನಾವೇನು ಮಾಡೋಕ್ಕಾಗಲ್ಲ. ನಮ್ಮ ಜನಗಳು ಭಾಳ ಗಿಲ್ಟಿಯಾಗಿರ್ತಾರೆ, ಪಾಪ ಪ್ರಜ್ಞೆಯಿಂದ ಕೂಡಿರ್ತಾರೆ, ಅನೇಕ ತಪ್ಪುಗಳನ್ನು ಮಾಡಿರ್ತಾರೆ. ಅದ್ರ ಜೊತೆಗೆ ಈ ನನ್ನ ಸೃಜನಶೀಲತೆ ನನ್ನಿಂದ ಹಾಳಾಯಿತೋ ಅಥವಾ ಇನ್ನೊಬ್ಬರದ್ದು ಹಾಳಾಯ್ತೋ ಗೊತ್ತಿಲ್ಲ, ಇನ್ನೊಬ್ಬರು ಹಾಳು ಮಾಡೋಕ್ಕೆ ನಾವು ಪ್ರಯತ್ನ ಪಟ್ಟಿಲ್ಲ. ಅನೇಕ ಲೇಖಕರನ್ನ ಸೃಷ್ಟಿ ಮಾಡಿದ್ದೇವೆ. ಯಾರು ಏನೇ ಹೇಳ್ಕೋಬೋದು, ಅವ್ರು ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾವು ನನ್ನ ಅಭಿಪ್ರಾಯವನ್ನು, ನಮ್ಮ ವಿಮರ್ಶೆಯ ನಿಲುವನ್ನು ಚೇಂಜ್ ಮಾಡೋಕ್ಕೆ ಎಲ್ಲೂ ನಿಂತಲ್ಲಿ ನಿಲ್ಲೇ ಇಲ್ಲ ಅಂತ ಇನ್ನೊಂದು ಆಪಾದನೆ ಇದೆ ನಿಮ್ಮ ಬಗ್ಗೆ. ನೀವು ಇಂಗ್ಲೀಷ್ MA ಮಾಡಿದ್ರಿ, ಅಲ್ಲಿ ನೀವು ಪ್ರೊಫೆಸರ್ ಆಗೋಗ್ಬಿಡ್ಬೋಯ್ತು ಅಥವಾ ಡಾಕ್ಟ್ರೇಟ್ ಮಾಡ್ಬೋಯ್ತು, ಅದು ಮಾಡಲಿಲ್ಲ. ಆಮೇಲೆ ಮೇಸ್ಟ್ರ್ ಆಗಿದ್ರಿ, ಮೇಸ್ಟ್ರ್ ಆಗಿಯೇ ರಿಟೈರ್ಡ್ ಆಗೋಯ್ತು, ಅದು ಮಾಡಲಿಲ್ಲ.
ಆಮೇಲೆ ಚಲನಚಿತ್ರ ಮಾಡಿದ್ರಿ, ದೊಡ್ಡ ನಿರ್ದೇಶಕ ಆಗ್ಬೋದಿತ್ತು, ಅದು ಆಗ್ಲಿಲ್ಲ. ಪುನಃ ಪತ್ರಕರ್ತರಾದ್ರೆ ಬರೀ ಪತ್ರಕರ್ತರಾಗಿ ಮಾತ್ರ ಉಳಿಲಿಲ್ಲ, ಈ ತರದ್ದೆಲ್ಲ ತುಂಟಾಟ, ವಿಜ್ಜು, ನಿಮ್ಮಿ, ಕಣ್ಣ ಮುಚ್ಚಾಲೆ, ಈ ತರ ಅದು ಪತ್ರಕರ್ತ ಅಲ್ಲ ಅನ್ನೋ ತರದ್ದೆಲ್ಲ ಮಾಡ್ಕೊಂಡ್ರಿ. ಯಾಕೆ ಇಷ್ಟೊಂದು ತುಡಿತ, ಒಂಥರ ಒದ್ದಾಟ ಯಾಕೆ ಇಷ್ಟೊಂದು? ಅದು ಕೂಡ ಮತ್ಸರದಿಂದ ಹೇಳೋದು. ನಾನು ಇದ್ದತ್ರ ಇದ್ದು ಒಬ್ಬ ಮೇಷ್ಟ್ ಆಗಿದ್ದಿದ್ರೆ ಮೇಷ್ಟ್ ಆಗಿದ್ದು ಬಿಡ್ತೀನಿ. ಮನುಷ್ಯರು ನೀರು ಥರ ನಿಂತಿರಬಾರ್ದು. ನೀರು ಹೇಗೆ ಕೆಟ್ಟೋಗುತ್ತೋ ಹಾಗೆ ಮನುಷ್ಯರು ಕೆಟ್ಟೋಗ್ಬಿಡ್ತಾರೆ. ಅದಕ್ಕೇ ಡೈನಮಿಸಮ್, ನಿನ್ನ ಚಲನೆ ಭಾಳ ಮುಖ್ಯವಾದ್ದು. ಈ ಸಿನಿಮಾಗಳಾಗಲಿ ಮತ್ತು ಕಥೆಗಳಾಗಲಿ ಏನೇ ಆಗಲಿ ಎಲ್ಲ ಸೆಕೆಂಡ್ ರೇಟ್ ಇರ್ಬೋದು, ಥರ್ಡ್ ರೇಟ್ ಇರ್ಬೋದು. ಯಾರಾದ್ರು ಹೇಳಿದ್ರೆ ನಾನು ಆಕ್ಷೇಪಣೆ ಮಾಡೋ ವ್ಯಕ್ತಿ ಅಲ್ಲ. ಆದರೆ ಇದು ಎಲ್ಲದರಿಂದ ನನಗೆ ಮಹಾ ಅನುಭವ ಬಂತು ಅನ್ನೋದ್ರ ಮಟ್ಟಿಗೆ ಮಾತ್ರ ನನಗೆ ಅನುಮಾನ ಇಲ್ಲ. ಸಿನಿಮಾ ಮಾಡೋದಕ್ಕೆ ಒಂದು ಕಾರಣ ಏನಂತ ಹೇಳಿದರೆ, ಸಿನಿಮಾ ಮಾಡೋ ಕಾರಣ ಒಂದು, ಇನ್ನೊಂದು ಜನಗಳು ನೋಡೋ ಕಾರಣ, ಅವ್ರ ಜೊತೆಗೆಲ್ಲ ಕೆಲಸ ಮಾಡುವಂಥ ಒಂದು ಅವಕಾಶ. ಆ ಪ್ಯಾಷನ್ ಫಾರ್ ಲೈಫ್, ಜೀವನವನ್ನು ಗ್ರಹಿಸುವ ಒಂದು ವ್ಯಾಮೋಹ ನಿನಗಿಲ್ಲದೆ ಇದ್ದರೆ ನೀನು ಲೇಖಕನೇ ಆಗಲ್ಲ. ಇದೆಲ್ಲ ಸೇರಿಸಿ ಒಂದು 2 ನಾಟಕ ಬರೆದಿರ್ಬೋದು, ಒಂದು ಕಾದಂಬರಿ ಬರೆದಿರ್ಬೋದು, ಒಂದು 3-4 ಕತೆ ಬರೆದಿರ್ಬೋದು, ಕೊನೆಗೆ ಕತೆ ಉಳಿಬೋದು, ಒಂದು ನಾಟಕ ಉಳಿದೇನೂ ಇರ್ಬೋದು. ಯಾರು ಗ್ಯಾರಂಟಿಯಾಗಿ ಹೇಳ್ತಾರೆ ಹೇಳಿ ಉಳಿದೇ ಉಳಿಯುತ್ತೆ, ನೀನು ಒಬ್ಬ ಇಮಾರ್ಟಲ್ ರೈಟರ್ ಅಂತ ಹೇಳ್ಬಿಟ್ಟು? ನಮಗೆ ಸಾಧ್ಯವಾದ್ದನ್ನು ಚಲನೆಯ ಮೂಲಕ, ಹೊಸ ಹೊಸ ಅನುಭವಗಳನ್ನ ಪಡೆಯೋದ್ರ ಮೂಲಕ, ನಿಮ್ಮ ಎಲ್ಲ ಹೋರಾಟದ ಮೂಲಕ ನೀವು ಪಡ್ಕೊಳ್ತೀರ. ಚಲನೆ ಮೂಲಕ ಪಡ್ಕೊಳ್ತೀರ. ಚಲನೆ ಬೇಕಾಗಿಲ್ಲ ನಿನಗೆ ಅಂತ ಹೇಳಿದರೆ ಇವತ್ತು ಮತ್ಸರ ಇರುತ್ತೆ ನಿನಗೆ. ನಮ್ಮ ಥರ ಇಲ್ಲಲ್ಲ ಇವನು ಅಂತ. ಅವ್ರ ಹೆಸರು ಹೇಳ್ಬಲ್ಲ. ನಾನು ಹೇಗೆ ನನ್ನ ಜೊತೆಗಿದ್ದರು ಇವತ್ತು ಕೊಳತನ ಆಡ್ತಾ ಇದ್ದಾರೆ ಅಂತ, ಅವ್ರ ಪ್ರಕಾರ ನಾನು ಕೊಳತನ ಆಡ್ತಾ ಇದ್ದೇನೆ. ಅದನ್ನು ಡಿಸೈಡ್ ಮಾಡ್ರೆ ಯಾರು? ನಿಮ್ಮಂತರು. ನಿಜವಾದ ಯಾರು ಕೊಳತನ ಆಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಿಂತು ನೀರಾಗಿ ಇರೋದ್ರ ಬದಲು ಚಲನಶೀಲವಾಗಿದ್ದು, ಕ್ರಿಯಾತ್ಮಕವಾಗಿದ್ದು ಏನಾದರೂ ಬರೆಯೋದು ಮಾಡಿದ್ರೆ ಭಾಳ ಒಳ್ಳೆಯದು ಅಂತ ನನಗೆ ಅನಿಸುತ್ತೆ. ಸರ್, ಈ ಸಂದರ್ಭದಲ್ಲಿ ಈಗ ನೀವು ನಿಮ್ಮ ಪ್ರತಿಭೆಯನ್ನು ಬಹುಮಾಧ್ಯಮಗಳ ಮೂಲಕ ಪ್ರಯೋಗ ಮಾಡೋಕ್ಕೆ ಪ್ರಯತ್ನ ಪಟ್ಟ ಲೇಖಕರು ನೀವು. ಈ ಮಾಧ್ಯಮಗಳಿದಾವಲ್ಲ ಸರ್, ಇಷ್ಟರಲ್ಲಿ ಕೆಲಸ ಮಾಡಿದ್ದೀರಿ ನೀವು. ಇದರಲ್ಲಿ ನಿಜವಾಗ್ಲೂ ನಿಮಗೆ ಥ್ರಿಲ್ ಕೊಟ್ಟಿರೋವಂಥ ಮಾಧ್ಯಮ ಯಾವುದು? ತುಂಬ ಖುಷಿ ಕೊಟ್ಟಿರೋದು? ನನಗೆ ನಿಜವಾದ ಖುಷಿ ಕೊಟ್ಟಿರೋ ಮಾಧ್ಯಮ ಜೀವನ. ಬಾಕಿದೆಲ್ಲ ಈ ಪೆರಿಫರಲ್. ಎರಡನೇದು ಪ್ರೇಮ ಇರ್ಬೋದು. ನೀವೆಲ್ಲ ತಿಳ್ಕೊಂಡಿರೋದು. ಆ್ಯಕ್ಚುಲಿ ನಾನು ಪ್ರೇಮ ಕುರಿತು ಎಷ್ಟೆಷ್ಟು ರೀತಿಯಲ್ಲಿ ಯೋಚನೆ ಮಾಡಿದ್ದೀನಿ ಅಂತ ಹೇಳಿದರೆ ಅದು ಮಹಾ ಡಿಸ್ಗಸ್ಟಿಂಗು ಮತ್ತು ಅದು ಮಹಾ ಥ್ರಿಲ್ಲಿಂಗು. ವಾತ್ಸಾಯನ ನಂತರ ಯೋಚನೆ ಮಾಡಿರ್ಬೋದು. ವಾತ್ಸಾಯನ ಅಂತಾರಲ್ಲ, ವಾತ್ಸಾಯನ ಅವನಿಗೆ ರಸಿಕ, ನಾವು ರಸಿಕ ಅಲ್ಲ. ಅದು ನೋಡಿದ್ರೆ ನನಗೆ ಆಶ್ಚರ್ಯ ಆಗುತ್ತೆ. ನಿಮ್ಮ ಫ್ಯಾಂಟಸಿ, ನಿಮ್ಮ ಇಮ್ಯಾಜಿನೇಷನು, ನಿಮ್ಮ ಕಾತರಗಳು, ನಿಮ್ಮ ನೆನಪುಗಳು ಎಲ್ಲ ಸೇರಿ ನಿಮ್ಮ ಪ್ರೇಮ ನಿಮ್ಮ ಜೀವನ ಆಗಿರುತ್ತೆ. ಅದಕ್ಕೇ D.H. ಲಾರೆನ್ಸ್ ತರದರು ಇದ್ರ ಬಗ್ಗೆ ಭಾಳ ತಲೆ ಕೆಡಿಸ್ಕೊಂಡಿದ್ರು, ಭಾಳ ಗಾಢವಾಗಿ ಯೋಚನೆ ಮಾಡಿದರು. ಈ ಅನಿಮಲ್ಸ್ಗೂ ಮನುಷ್ಯಗೆ ವ್ಯತ್ಯಾಸ ಅದು. ಅನಿಮಲ್ಸು ಭಾಳ ವಿಚಿತ್ರವಾಗಿ ನಿರ್ಲಿಪ್ತವಾಗಿರ್ತವೆ. ಅದು ನೋಡಿ ನನಗೆ ಹೊಟ್ಟೆ ಕಿಚ್ಚಾಗುತ್ತೆ. ಮನುಷ್ಯ ಹೊಟ್ಟೆ ಕಿಚ್ಚಾಗಬೇಕು. ಅದ್ರ ಜೊತೆಗೆ ಅನಿಮಲ್ಸ್ಗೆ ಇಲ್ಲದಂಥ ಕೆಲವು ಸವಲತ್ತುಗಳು ಮನುಷ್ಯಗಿದೆ. ನಿಮಗೆಲ್ಲ ಪ್ರೇಮ ಕಾವ್ಯ, ಮಹಾಕಾವ್ಯ ಎಲ್ಲ ಬಂದಿದ್ದರಿಂದ ಇಷ್ಟೆಲ್ಲ ಇದ್ರೂ ಈ ಅದಮ್ಯವಾದ ಜೀವನೋತ್ಸಾಹ ಒಂದು ಕಡೆಗೆ, ಇನ್ನೊಂದು ಕಡೆಗೆ ನೀವು ಈ ನಮ್ಮ ಪರಂಪರಾಗತವಾದ ನಮ್ಮ ವಯಸ್ಸಾದವರು ವಯೋವೃದ್ಧರನ್ನ ಗೌರವಿಸುವ ಸಮಾಜದಲ್ಲಿ ಅವರನ್ನು ಲೇವಡಿ ಮಾಡ್ಕೊಂಡೇ ಹುಡುಗರ ಜೊತೆಯಲ್ಲಿ ತುಂಟಾಟ ಮಾಡ್ಕೊಂಡು ಬರ್ತಾ ಇರೋ ಈ ಜೀವನ ಶೈಲಿ, ಅದು ನಿಮಗೆ ಯಾಕೆ ಅಷ್ಟು ಪ್ರಿಯವಾಗಿದೆ? ನಾನು ಒಂದು ಈ ಓಲ್ಡ್ ಏಜ್ ಮೇಲೆ ಒಂದು ಪುಸ್ತಕ ಬರೀಬೇಕು ಅಂತಿದ್ದೇನೆ. ದಟ್ ಈಸ್ ದಿ ಎಕ್ಸ್ಟೆನ್ಷನ್ ಆಫ್ ಯುವರ್ ಯಂಗರ್ ಡೇಸ್. ಓಲ್ಡ್ ಏಜ್ ಹೆಂಗೆ ಬರುತ್ತೆ, ಅದು ಹೇಗೆ ನಿಮ್ಮನ್ನು ಆಕ್ಯುಪೈ ಮಾಡೋಕ್ಕೆ ಪ್ರಯತ್ನ ಪಡುತ್ತೆ. ಆದರೂ ಕೂಡ ಏಡ್ಸ್ತಾದ್ರು ಓಲ್ಡ್ ಏಜನ್ನು ಡಿಫೈನ್ ಮಾಡ್ತಾರೆ. ಏಜ್ ಅನ್ನೋದೇ ಇಲ್ಲ ಮನುಷ್ಯನಿಗೆ. ದೇಹ ಏಜ್ಡ್ ಆಗಿರ್ಬೋದು, ನಿಮ್ಮ ದೈಹಿಕ ಪ್ರೇಮ ಸಾಧ್ಯವಾಗದೇ ಇರ್ಬೋದು, ಅಂದರೆ ಇಡೀ ನಿಮ್ಮ ವ್ಯಕ್ತಿತ್ವ ಪ್ರೇಮದಿಂದ ಕೂಡಿರುತ್ತೆ. ಅದನ್ನೇ ನಮ್ಮ ಹೇಳೋದು ನಮ್ಮ ಏಡ್ಸ್. ಹುಳಿ ಮಾವಿನ ಮರದ ಮುಂದಿನ ಪುಸ್ತಕ ಬರುತ್ತೆ ಹಾಗಾದ್ರೆ? ಬರ್ಬೋದು, ಯಾಕೆಂದರೆ 10 ವರ್ಷ ಆಯ್ತದು ಬರೆದು. 88 ಬರೆದು. ನೀವು ಪ್ರಪಂಚದ ಎಲ್ಲ ಅತ್ಯುತ್ತಮವಾಗಿದ್ದೆಲ್ಲ ನಿಮಗೆ ಗೊತ್ತು. ಅತ್ಯುತ್ತಮ ಸಿನಿಮಾಗಳು, ಅತ್ಯುತ್ತಮ ಸಾಹಿತ್ಯ ಕೃತಿಗಳು, ಅಲ್ಲಿದ ವಿಜ್ಞಾನಿಗಳು, ಅವ್ರದ್ದು ಫಿಲಾಸಫಿಗಳು ಎಲ್ಲ ಗೊತ್ತು. ಅದ್ರ ನೀವು ಮಾತಾಡುವಾಗೆಲ್ಲ ಕನ್ನಡದ ಗುಣ ಅಂತೇಳಿ ಒಂದು ಮಾತಾಡ್ತೀರಿ. ನೀವು ಬೇಂದ್ರೆಯನ್ನ ತುಂಬಾ ಇಷ್ಟಪಡ್ತೀರಾ, ಪುರಂದರದಾಸರನ್ನ ತುಂಬಾ ಇಷ್ಟಪಡ್ತೀರಾ. ಈ ಕನ್ನಡ ನಾಡು ಅಂತ ನಾವೇನು ಹೇಳ್ತೀವಿ, ಅದರ ಗಡಿ ದಾಟದ ಗಡಿಯೊಳಗೆ ಆ ಕನ್ನಡದ ಮಣ್ಣು, ಅದರ ಪರಿಮಳ, ಅದರದ್ದು ನೆನಪು, ಇದನ್ನೇ ಇಟ್ಕೊಂಡವರನ್ನೇ ನೀವು ಹೇಳ್ತೀರಾ. ಇಲ್ಲಿಯ ಪಾಸಿಬಿಲಿಟಿ, ಆಮೇಲೆ ಇದರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀರಾ. ಯಾಕಿದೆ ಅದು?
DC ಆಗಲಿ, ಶೇಕ್ಸ್ಪಿಯರ್ ಆಗಲಿ, ಬರ್ಗ್ಮನ್ ಆಗಲಿ, ನಮಗೆ ನಿಜವಾಗಬೇಕಾದ್ರು ನಮ್ಮ ಭಾಷೆ ಮೂಲಕ ಮತ್ತು ನಮ್ಮ ನೆನಪುಗಳ ಮೂಲಕ. ಇದು ನಿಜ ಆಗಲ್ಲ. ಅದಕ್ಕೇ ಕನ್ನಡದ ಮೂಲಕ ಬರಬೇಕಾಗತ್ತೆ. ಕನ್ನಡ ಯಾರು ಸರಿ ಉಪಯೋಗಿಸಲ್ಲ ಅವ್ರನ್ನ ನೀವು ನೋಡಿರ್ಬೋದು. ಅಂತ ಕಾರಣ ನೀವು ಭಾಳ ತಾತ್ಸಾರ ಇರುತ್ತೆ ಬರಹ ಲೇಖಕರಾಗಿ. ಈ ಕನ್ನಡ ಚೆನ್ನಾಗಿ ಉಪಯೋಗಿಸಿದರೆ, ನಿಮಗೆ ಬರೆಯೋ ಸ್ಟೈಲ್ ಇದ್ದರೆ, ಯುವರ್ ಮೈಂಡ್ ಈಸ್ ವೆಲ್ ಆರ್ಗನೈಸ್ಡ್ ಅಂತ, ಅದು ಸಂವೇದನೆ ಇದೆ ಅಂತ. ಇಲ್ಲದಿದ್ರೆ ಅಷ್ಟಿಲ್ಲ ಅಂತ. ಅದಕ್ಕೇ ಚಾರ್ಲಿ ಚಾಪ್ಲಿನು, DC, ಬರ್ಗ್ಮನ್ನು, ಶೇಕ್ಸ್ಪಿಯರು ಎಲ್ಲ ಬರ್ಬೇಕಂತ ನನಗೆ ನನ್ನ ಭಾಷೆ ಮೂಲಕ ಮತ್ತು ಅನುಭವದ ಮೂಲಕ. ಮತ್ತು ಸಂತೋಷಕ್ಕಾಗಿ ಅವೆಲ್ಲ ನೋಡ್ಬೋದು, ಎಂಜಾಯ್ ಮಾಡ್ಬೋದು. ಅದಕ್ಕಿಂತ ಭಾಳ ಮುಖ್ಯ ಬರೆಯೋಕ್ಕೆ ಪ್ರಯತ್ನ ಪಟ್ಟಾಗ ಕನ್ನಡಿಗರಿಗೆ ಅರ್ಥ ಆಗಬೇಕು. ಎಲ್ಲ ನೀವು ದೇವರಸನಹಳ್ಳಿಯ ರಸಬಾಳೆಹಣ್ಣಿನ ಬಗ್ಗೆ ಹೇಳ್ತಾ ಆ ನೆಲದಲ್ಲಿ ಯಾಕೆ ಬರುತ್ತೆ ಅಂತ ನೀವು ಹೇಳಿದ್ರಲ್ಲ, ಈ ಕಾಂಟೆಕ್ಸ್ಟಲ್ಲಿ ಭಾಳ ರೆಲೆವೆಂಟ್ ಅಂತ. ಅದು ನೀನು ಕೇಳಿದ್ದು ಆ ದೃಷ್ಟಿಯಿಂದ ಆದರೆ ಭಾಳ ಒಳ್ಳೆ ಪ್ರಶ್ನೆ ಅದು. ದೇವರಸನಹಳ್ಳಿಯ ರಸಬಾಳೆ ಇದೆಯಲ್ಲ, ಅದಕ್ಕಿರೋ ಸ್ವಾದ ಅಲ್ಲದೇ ಗಿಡ ತುಂಬಿಟ್ಟು ಹಾಕಿದ್ವಿ, ಅಷ್ಟು ಚೆನ್ನಾಗಿ ಬರೋಲ್ಲ. ಅದು ಯಾಕೆ? ಬೇಂದ್ರೆ ಬರೆದಾಗೆ ಇನ್ನೊಬ್ಬರಲ್ಲಿ ಯಾಕೆ ಬರೆಯೋಕ್ಕಾಗಲ್ಲ? ಮತ್ತು ಆ ಸಾಧನಕೇರಿಯಲ್ಲಿರೋಲ್ಲ ಬರೀತಾರೆ ಅಂತಲ್ಲ, ಅವರು ಅಕಸ್ಮಾತ್ ಬರೆದಾಗ ಅಲ್ಲಿಯ ಅಟ್ಮಾಸ್ಫಿಯರು, ಅಲ್ಲಿಯ ಪ್ರದೇಶ ಎಲ್ಲ ಬಂತು. ಅದಕ್ಕೇ ಒಂದು ಜಾಗದ ವೈಶಿಷ್ಟ್ಯ, ಕಾಲದ ವೈಶಿಷ್ಟ್ಯ ಮತ್ತು ಜೀವನದ ವೈಶಿಷ್ಟ್ಯ ಎಲ್ಲ ಬರೋದ್ರಿಂದ ರೀಜನಲ್ ಕಾಂಟೆಕ್ಸ್ಟ್ ಭಾಳ ಇಂಪಾರ್ಟೆಂಟು ಕಲೆಗೆ. ಅದು ಇಲ್ಲದೇ ಇದ್ದರೆ ಇಂಟರ್ನ್ಯಾಷನಲ್ ಆಗಿಬಿಡುತ್ತೆ. ಇಂಟರ್ನ್ಯಾಷನಲ್ ಆದರೆ ಎಲ್ಲ ಇಸ್ತ್ರಿ ಮಾಡ್ದಂಗೆ ಇರುತ್ತೆ, ಏರ್ ಬೋರನ್ನು ಆಗ್ಬಿಡುತ್ತೆ, ಬೇರುಗಳೇ ಇರಲಿ. ಆಮೇಲೆ ಈಗ ನಮ್ಮಲ್ಲಿ ಒಂದು 4-5 ಕತೆ ಬರೆದವರು, ಒಂದು ಪುಸ್ತಕ ಬರೆದವರೆಲ್ಲ ಮಹಾ ಲೇಖಕರು ಅಂತೆಲ್ಲ ಓಡಾಡ್ತಾ ಇರ್ತಾರೆ. ನೀವು ರೈತ ದುಡಿಮೆ ಮಾಡ್ದಂಗೆ ವಾರಕ್ಕೆ ಅಷ್ಟೊಂದು ಬರೀತೀರ. ಆ ಡಿಸಿಪ್ಲಿನ್ ಅದೆಲ್ಲ ಹೇಗೆ? ಅದು ನನಗೆ ಹೊಟ್ಟೆಪಾಡಿಗಾಗಿ ತುಂಬ ಡಿಸಿಪ್ಲಿನ್ ಆಗಿರಬೇಕಾಯ್ತು. ಐ ಹ್ಯಾವ್ ಡಿಸ್ಕವರ್ಡ್ ನಾನು ಮಹಾ ಡಿಸಿಪ್ಲಿನ್ಡಾಗಿ ಇಷ್ಟೊತ್ತಿಗೆ ಈ ಕೆಲಸ ಮಾಡಬೇಕು, ಇಂಥ ದಿವಸ ಈ ಕೆಲಸ ಮುಗಿದು ಬಿಡಬೇಕು ಅಂತ ತೀರ್ಮಾನ ಮಾಡ್ಕೊಳ್ಳೋದ್ರಿಂದ ಕೆಲಸ ಮಾಡೋದು ಈಸಿ ಆಗುತ್ತೆ. ಆದರೆ ಅದನ್ನು ಸರಿಯಾಗಿ ಮಾಡದೇ ಏನಾಗುತ್ತೆ, ತುಂಬ ಕಷ್ಟ ಆಗುತ್ತೆ. ಕೆಂಪಾದವೋ ಎಲ್ಲ ಕೆಂಪಾದವೋ, ಕೆಂಪಾದವೋ ಎಲ್ಲ ಕೆಂಪಾದವೋ, ಹಸುರಿದ್ದ ಗಿಡ ಮರ ಬೆಳ್ಳಗಿದ್ದ ಹೂವೆಲ್ಲ ನೆತ್ತರ ಕುಡಿದಂಗೆ ಕೆಂಪಾದವು, ಕೆಂಪಾದವೋ ಎಲ್ಲ ಕೆಂಪಾದವೋ, ಹಸುರಿದ್ದ ಗಿಡ ಮರ ಬೆಳ್ಳಗಿದ್ದ ಹೂವೆಲ್ಲ ನೆತ್ತರ ಕುಡಿದಂಗೆ ಕೆಂಪಾದವು. ಹುಲ್ಲು ಬಳ್ಳಿಗಳೆಲ್ಲ ಕೆಂಪಾದವು, ಊರು ಕಂದಮ್ಮಗಳು ಕೆಂಪಾದವು. ಹುಲ್ಲು ಬಳ್ಳಿಗಳೆಲ್ಲ ಕೆಂಪಾದವು, ಊರು ಕಂದಮ್ಮಗಳು ಕೆಂಪಾದವು. ಜೊತೆ ಜೊತೆಗೆ ನಡೆದಾಗ ನೀಲ್ಯಾಗಿ ನಲಿದಂಥ, ಕಾಯುತ್ತ ಕೂತಾಗ ಕಪ್ಪಾಗಿ ಕವಿದಂಥ, ನುಡಿ ನುಡಿದು ಹೋದಾಗ ಪಚ್ಚಯ ತೆನೆಯಂಥ, ಭೂಮಿಯು ಎಲ್ಲಾನು ಕೆಂಪಾದವು, ನನಗಾಗ ಕೆಂಪಾದವು. ನೀವು ಟೀಕೆ ಟಿಪ್ಪಣಿ ಬೇಕಾದಷ್ಟು ಮರೆಯುವ ಮುನ್ನ ಎಲ್ಲ ಅಷ್ಟೊಂದು ಬರಿತಾ ಇದ್ದೀರಾ. ಭಾಳ ಜನರದ್ದು ಒಂದು ಕುತೂಹಲ ಏನಂದರೆ, ಅಕಸ್ಮಾತ್ ಲಂಕೇಶ್ ಪತ್ರಿಕೆ ಇಲ್ಲದೆ ಹೋಗಿದ್ರೆ, ಅಂದರೆ ಪತ್ರಿಕಾ ರಂಗಕ್ಕೆ ನೀವು ಬರದೇ ಹೋಗಿದ್ರೆ, ಕನ್ನಡ ಸಾಹಿತ್ಯಕ್ಕೆ ಇನ್ನೂ ಅತ್ಯುತ್ತಮವಾದ ಸಾಹಿತ್ಯದ ಕೃತಿಗಳನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಈ ನೀವು ಮಿಂಚ್ತಾ ಹೋಗ್ಬಿಟ್ರಿ, ಹಾರ್ತಾ ಹೋಗ್ಬಿಟ್ರಿ ಜಿಂಕೆ ಥರ ಅಂತ. ನಾನು ಜಿಂಕೆ ಥರ ಆಗ್ಬೇಕಾದ್ರೆ ಜಿಂಕೆ ಕರ್ತವ್ಯ, ಅದು ಧರ್ಮ. ಅದು ಇಲ್ಲೇ ಅದು ಈ ಹುಲಿ ಗಿಲಿ ಎಲ್ಲ ಹಿಡ್ಕೊಂಡ್ಬಿಡ್ತದೆ ಬೇಗ. ಇವ್ರು ಕೇಳಿದ್ದು ಪತ್ರಕರ್ತನ ಬೋರ್ ಹೊಡಿಯಲ್ವಾ? ಅದೆಲ್ಲ ಬರೋಲ್ಲ. ಪತ್ರಕರ್ತನ ಜೀವನ ಸಾಕಾದ್ರೆ ಇನ್ನೇನು ಮಾಡ್ತಾ ಇದ್ದೆ ನಾನು. ಆದ್ರೆ ಇಟ್ ಇಸ್ ಟೂ ಲೇಟ್. ಇನ್ನೇನು ಮಾಡ್ತಾ ಇದ್ದೆ ಅಷ್ಟೊತ್ತಿಗೆ ನಾನು. ಅದು ಈಗ ಬೇರೆ ಪ್ರೊಫೆಷನ್ನ ಚೇಂಜ್ ಮಾಡೋದೇ ಇರ್ಬೋದು. ಐ ಆಮ್ ಥಿಂಕಿಂಗ್ ಆಫ್ ರಿಟೈರ್ಮೆಂಟ್ ನಾವು. ಬಟ್ ರಿಟೈರ್ಮೆಂಟ್ ಆಗೋದಕ್ಕೆ ಜನ ಬಿಡೋಲ್ಲ. ಯಾಕೆಂದರೆ ನನ್ನನ್ನು ನೀವೇ ಹೇಳಿದಾರ
ನನ್ನನ್ನು ಜನ ರೂಪಿಸಿದ್ದಾರೆ, ಆ ಜನರನ್ನು ನಾವು ರೂಪಿಸಿದ್ದೇವೆ. ಅವರೆಲ್ಲ ಒಂದು ಮ್ಯೂಚುವಲ್ ಡಿಮಾಂಡ್ ಇರುತ್ತೆ. ನಾನು ಹೆಂಗೆ ಅವ್ರಿಗೆ ಡಿಮಾಂಡ್ ಮಾಡ್ತಾನೋ ಹಾಗೆ ಅವ್ರು ಡಿಮಾಂಡ್ ಮಾಡ್ತಾನೆ ಇರ್ತಾರೆ. ಹೆಂಗೆ ಬರಿತಾನೆ ಇರ್ಬೇಕು ಅಂತ. ನಾನು ಬರಿತಾನೆ ಇರ್ಬೇಕು ಅಂತ ಅವ್ರು ಹೇಳ್ತಾರೆ. ಹಂಗಾಗ್ಬಿಟ್ಟು ಕೊನೆಯವರೆಗೂ ಕೈ ಎಲ್ಲ ಸರಿ ಇರೋವರೆಗೂ ತಲೆ ಸರಿವರೆಗೂ ಬರಿತಾನೆ ಇದೆ. ಅಲ್ಲಿ ಒಂದು ನಮ್ಮ ಕಾಳಜಿ ಏನಂತ ಹೇಳಿದ್ರೆ ತೀರಾ ಹೋಪ್ಲೆಸ್ ಬರಿಬಾರ್ದು, ಚೆನ್ನಾಗಿ ಬರೆಯೋದು ಸಾಧ್ಯ ಆಗ್ಬೇಕು ಅಂತ. ಅಲ್ಲಂಗೆ ಈಗ ನೀವು ಇಷ್ಟೆಲ್ಲ ಹೊರಟ್ರು ಅಂತ ತೋರಿಸ್ಕೊಂಡ್ರು, ಇಷ್ಟೆಲ್ಲ ಸಿಡುಕ್ನವರು ಅಂತ ನೀವು ತೋರಿಸ್ಕೊಂಡ್ರು, ನಿಜವಾಗಿ ನೀವು ಒಂದು ಮಗು ಮನಸ್ಸಿನ ಒಂದು ಕವಿ. ಇಷ್ಟೆಲ್ಲ ಮುಖಗಳನ್ನು ನೋಡಿದೆ, ಇಷ್ಟು ವರ್ಷ 60-68 ವರ್ಷ, ಇಷ್ಟೊಂದು ಮುಖಗಳು, ಇಷ್ಟೊಂದು ನೆನಪುಗಳು ಎಲ್ಲ ಮನಸ್ಸಲ್ಲೆಲ್ಲ ಓಡಾಡ್ತಾ ಇದೆ. ನಿಮಗೆ ತುಂಬಾ ಕಾಡುವ ಮುಖ ಯಾವ್ದು? ತುಂಬಾ ಅವ್ವನಿರುತ್ತೆ. ನಾನು ಅವ್ವನ್ನ ಅದು ಮತ್ತೆ ಅನ್ನೋದರ ಸುಳ್ಳು. ಅವ್ವ ಹಾಡಿದ್ಲು, ಸಾಕಿದ್ಲು, ಅಲ್ಲಿವರೆಗೂ ನನಗೆ ಭಾಳ ಪ್ರೀತಿ ಕೊಟ್ಲು. ಆಯ್ತದು ಅವ್ವ ನನ್ನ ಜೊತೆ ಇವತ್ತವರೆಗೆ ಇದ್ಬಿಟ್ಟಿದ್ರೆ ಬೇಜಾರಾಗ್ಬಿಟ್ರದು. ಯಾಕೆಂದ್ರೆ ಹಡಿಬೇಕಾದ್ದು ಸಾಕ್ಬೇಕಾದ್ದು ಅವಳ ಒಂದು ನೈಸರ್ಗಿಕ ಕ್ರಿಯೆ, ಅದು ಮಾಡಿ ಹೋದ್ಲವಳು. ಯಾವ ಮುಖ ನನಗೆ ಭಾಳ ಮತ್ತೆ ಮತ್ತೆ ನೆನಪಾಗುತ್ತೆ ಅಂದರೆ ಹಾಗೆ ಒಬ್ಬರಿಗೆ ಹೇಳಿದ್ರೆ ಒಬ್ಬರಿಗೆ ಏನಾಗತ್ತೆ. ನೂರಾರು ಮುಖಗಳು ನನಗೆ ಭಾಳ ಫ್ಯಾಸಿನೇಟ್ ಮಾಡಿದ್ದು ಜೀವನದಲ್ಲಿ. ಅವ್ರ ಹೆಸರು ಹೇಳಿದ್ರೆ ಇವನು ಮಹಾ ಉದ್ದಟ, ಇಷ್ಟೊಂದು ಜನ ಮುಖ ಹೇಳ್ಬಿಟ್ಟ ಹಾಗೆ ಅಂತ ಹೇಳ್ತಾರೆ. ಅಲ್ಲ, ಹೇಳೋದು ಬೇಡ. ಆದರೆ ಈ ಮುಖಗಳು ಭಾಳ ಸುಂದರವಾಗಿರ್ಬೋದು, ಆದರೆ ವ್ಯಕ್ತಿ ಭಾಳ ಅಗ್ಲಿಯಾಗಿರ್ಬೋದು. ನೇಚರ್ ಯಾವ ರೀತಿ ಕ್ರಿಯೇಟ್ ಮಾಡಿದೆ ಅಂತ ಹೇಳಿದರೆ, ನೀವು ನೋಡೋದಕ್ಕೆ ಅಷ್ಟು ಚೆನ್ನಾಗಿಲ್ಲದೆ ಇದ್ದಾಗ ನಿಮ್ಮ ಮನಸ್ಸು ಸುಂದರವಾಗಿರುತ್ತೆ, ನಿಮ್ಮ ವ್ಯಕ್ತಿತ್ವ ಸುಂದರವಾಗಿರುತ್ತೆ. ವ್ಯಕ್ತಿತ್ವ ಸುಂದರವಾಗಿದ್ದಾಗ ಮುಖ ಅಷ್ಟು ಚೆನ್ನಾಗಿರ್ಲಿಕ್ಕಿಲ್ಲ. ನೀವು ನಿಮ್ಮ ಒಂದು ಪುಸ್ತಕದಲ್ಲಿ ಒಂದು ಎಳೆ ಹುಡುಗರೆ ನೀವು ನನ್ನ ನಂಬಿದರೆ ಹಾಳಾಗುವುದು ಕರೆ ಅಂತ ಬರೆದಂಗೆ ನೆನಪಿದೆ. ಎಷ್ಟೋ ವರ್ಷದ ಹಿಂದೆ ಬರೆದ್ರಿ ಅದು. ಆಗಲ್ಲ ನಾವಿನ್ನು ಮಕ್ಕಳಾಗಿದ್ದು. ಈಗ ನೀವು ಹುಡುಗರಿಗೆ ಏನು ಬುದ್ಧಿ? ಅದೇ ಇವತ್ತವರೆಗೂ ಕಂಟಿನ್ಯೂ ಆಗ್ತಿದೆ. ಹುಡುಗರು ಯಾರು ನಮ್ಮನ್ನು ನಂಬಿ ನಮ್ಮ ಜೊತೆಗೆ ಇರ್ತಾರೆ ಅವರಿಗೆ ಸಾಮಾಜಿಕವಾಗಿ ಭಾಳ ತೊಂದರೆ ಆಗಿದೆ. ಆದರೆ ಅವರಿಗೆ ಸಾಹಿತ್ಯ ದೃಷ್ಟಿಯಿಂದ ಅವ್ರಿಗೆ ಒಳ್ಳೆಯದಾಗಿದೆ. ಅದನ್ನು ನಾನು ಕೀರಂ ನಾಗರಾಜ ಇಂಥವ್ರಿಗೆ ಪುಸ್ತಕ ಹೇಳಿದ್ದದು. ಅಲ್ಲ, ಸ್ನೇಹವನ್ನ ಮುರಿದು ಬಿಡೋವಂಥ ಗುಣ ನಿಮ್ಮಲ್ಲಿ ಇರೋದ್ರಿಂದ ನೀವು ಈ ಗುಂಪಿನಲ್ಲಿ ಇರೋ ಮನುಷ್ಯ ಅಂತ ಯಾರು ಅನ್ಕೊಂಡೇ ಇಲ್ಲ. ನಿಮ್ಮನ್ನ ಒಬ್ಬ ಗೊಮ್ಮಟೇಶ್ವರ ಅಂತಾರನೇ ನಿಮಗೆ ಆಶ್ಚರ್ಯ ಆಗ್ಬೋದು. ನನ್ನಿಂದ ಯಾರು ಬಯಸ್ಕೊಂಡಿದ್ದಾರೆ, ಯಾರು ಉಳಿಸ್ಕೊಂಡಿದ್ದಾರೆ, ಕ್ರಿಟಿಸೈಸ್ ಮಾಡಿಸ್ಕೊಂಡಿದ್ದಾರೆ, ಅವರೇ ನನ್ನ ಭಾಳ ಸ್ನೇಹಿತರಾಗಿರೋದು. ತುಂಬ ಸ್ನೇಹಿತರಾಗಿದ್ದಾರೆ. ಅದು ಯಾಕೆ ಅಂದರೆ ಒಂದೇ ಒಂದು ಕಾರಣ, ರಾಜಕೀಯದಲ್ಲಾಗಲಿ ಸಾಹಿತ್ಯದಲ್ಲಾಗಲಿ ಸ್ವಾರ್ಥ ಇಲ್ಲದೆ ನೀವು ನಿಮ್ಮ ಅಭಿಪ್ರಾಯ ಹೇಳೋದು. ಸ್ವಾರ್ಥ ಇಲ್ಲದೆ ಹೇಳ್ಬೇಕು. ಅವ್ನು ಹಾಳು ಮಾಡಬೇಕು ಅಂತನೋ ಯಾವುದಕ್ಕೋ ಹೇಳಿದರೆ ಕೆಟ್ಟು ಹೋಗ್ತೀರಿ ನೀವು. ಆದರೆ ಸ್ವಾರ್ಥ ಇಲ್ಲದೆ ನೀವು ನಿಸ್ವಾರ್ಥವಾಗಿ ಹಿಂಗೆ ಅನಿಸುತ್ತೆ ಕಣೆ ಇದು ಅಂತ ಹೇಳಿದರೆ ಆ ಮೂಮೆಂಟಿಗೆ ಅದು ನಿಜ, ನಮಗೂ ಗೊತ್ತಿರುತ್ತೆ, ಬಯಸ್ಕೊಂಡೇ ಗೊತ್ತಿರುತ್ತೆ. ಕೊನೆಗೂ ನೀವು ಕಿರಿಯರಿಗೆ ಬುದ್ಧಿವಾದ ಹೇಳಲೇ ಇಲ್ಲ. ಕಿರಿಯರಿಗೆ ಬುದ್ಧಿವಾದ ಹೇಳಿದ್ರೆ ನಾನು ಇಷ್ಟೊತ್ತಿಗೆ ಬರೆಯೋದು ನಿಲ್ಲಿಸ್ಬಿಡ್ಬೇಕಾಗಿತ್ತು. ಕಿರಿಯರು ಹಿರಿಯರು ಅಂತ ಇಲ್ಲ. ನೀವು ಜೀವನದಲ್ಲಿ ಮಹಾ ಶ್ರೀಮಂತರಾದವರು, ಅನುಭವ ದೃಷ್ಟಿಯಿಂದ ಶ್ರೀಮಂತರಾದವರು ಮತ್ತು ಭಾಳ ಚೆನ್ನಾಗಿ ಬರೆಯೋರು ಇರ್ತೀರ. ಇವತ್ತು ಯಾವನಾದ್ರೂ ಭಾಳ ಚೆನ್ನಾಗಿ ಬರೆದ್ಬಿಟ್ರೆ ಹೊಟ್ಟೆ ಕಿಚ್ಚಾಗುತ್ತೆ. ಹೊಟ್ಟೆ ಕಿಚ್ಚಾಗುವಂಥದ್ದನ್ನು ನಮ್ಮ ಹುಡುಗರು ಬರೀಲಿ, ನನಗೆ ಹೊಸ ಹೊಸತನ ಕಲಿಸ್ಲಿ ಅಂತ ಹೇಳಿ ನಾನು ಹೇಳ್ತೇನೆ. ಎಲ್ಲಿದ್ದೆ ಇಲ್ಲಿ ತನಕ ಎಲ್ಲಿಂದ ಬಂದ್ಯವ್ವ, ನಿನ್ನ ಕಂಡು ನಾನ್ಯಾಕೆ ಕರಗಿದೆನು. ಸುಡುಗಾಡು ಹೈದನ್ನ ಕಂಡವಳು ನೀನ್ಯಾಕೆ ಈಟೊಂದು ತಾಯಾಗಿ ಮರುಗಿದೆಯೋ. ನೂರಾರು ಗಾವುದ ಬಂದಿದ್ದೆ ಕಾಣವ್ವ, ಬಂದಿಲ್ಲ ಅನ್ಸಿತ್ತು ನೋಡಿದರೆ. ನೂರಾರು ಗಾವುದ ಬಂದಿದ್ದೆ ಕಾಣವ್ವ, ಬಂದಿಲ್ಲ ಅನ್ಸಿತ್ತು ನೋಡಿದರೆ. ಇಲ್ಲೇ ಈ ಮನೆಯಾಗೆ ಹುಟ್ಟಿದ್ದೆ ಅನ್ಸಿತ್ತು ನಿನ್ನಗಳಿಗೆ ನೋಡಿದರೆ. ಇಲ್ಲೇ ಈ ಮನೆಯಾಗೆ ಹುಟ್ಟಿದ್ದೆ ಅನ್ಸಿತ್ತು ನಿನ್ನಗಳಿಗೆ ನೋಡಿದರೆ.
ಎಲ್ಲಿದ್ದೆ ಇಲ್ಲಿ ತನಕ ಎಲ್ಲಿಂದ ಬಂದವ್ವ ನಿನ ಕಂಡು ನಾನ್ಯಾಕೆ ಕರಗಿದೆನು. ಕನ್ನಡದ ಖ್ಯಾತ ಬರಹಗಾರ, ಸಂಪಾದಕ, ಚಲನಚಿತ್ರ ನಿರ್ದೇಶಕ ಪಿ.ಎಲ್. ಲಂಕೇಶ್ ಅವರೊಂದಿಗಿನ ಮಾತುಕತೆಯ ಧ್ವನಿಮುದ್ರಣ ಕೇಳಿದರೆ ಇವರೊಂದಿಗೆ ಭಾಗವಹಿಸಿದ್ದವರು ಕನ್ನಡ ಪ್ರಾಧ್ಯಾಪಕ ಹಾಗೂ ವೈಚಾರಿಕ ಚಿಂತಕ ಪ್ರೊಫೆಸರ್ ಕೆ. ರಾಮದಾಸ್ ಹಾಗೂ ಅಬ್ದುಲ್ ರಶೀದ್. ಸಂಕಲನ ಜಿ.ಎನ್. ಮಂಜುನಾಥ್. ಕ್ಷಿತಿಜ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು.